ಮಹಾಭಾರತ ಯುದ್ಧದಲ್ಲಿ ಕೃಷ್ಣ ಪ್ರತಿದಿನ ಕಡಲೆಕಾಯಿ ತಿನ್ನುತ್ತಿದ್ದರ ರಹಸ್ಯ ಏನು ಅಂತ ಗೊತ್ತಾ? ನಮ್ಮ ಉಡುಪಿ ರಾಜನಿಗೆ ಮಾತ್ರ ತಿಳಿದಿದ್ದ ಈ ರಹಸ್ಯವಾದರೂ ಏನು ಅಂತ ನೋಡೋದಾದ್ರೆ, ಒಟ್ಟು 18 ದಿನಗಳ ಕಾಲ ನಡೆದ ಮಹಾಭಾರತ ಯುದ್ಧ ಸಾಕಷ್ಟು ರಹಸ್ಯ ಹಾಗೂ ರೋಚಕತೆಗಳನ್ನು ಒಳಗೊಂಡಿದೆ. ಅದರಲ್ಲಿ ಒಂದು ಕೃಷ್ಣ ಯುದ್ಧದಲ್ಲಿ ತಪ್ಪದೇ ತಿನ್ನುತ್ತಿದ್ದ ಕಡಲೆಕಾಯಿ ರಹಸ್ಯ. ಶ್ರೀಕೃಷ್ಣ ಯಾಕೆ ಕಡಲೆಕಾಯಿಯನ್ನ ತಿನ್ನುತ್ತಿದ್ದನೆನ್ನುವುದು ಉಡುಪಿ ರಾಜನನ್ನ ಹೊರತುಪಡಿಸಿ ಬೇರ್ಯಾರಿಗೂ ತಿಳಿದಿರಲಿಲ್ಲ. ಮಹಾಭಾರತ ಯುದ್ಧದಲ್ಲಿ ಕೆಲವು ರಾಜ್ಯದ ರಾಜರುಗಳು ಪಾಂಡವರಿಗೆ ಸಹಕಾರವನ್ನ ನೀಡಿದರೆ, ಇನ್ನೂ ಕೆಲವು ರಾಜ್ಯದ ರಾಜರುಗಳು ಕೌರವರಿಗೆ ಸಹಕಾರವನ್ನ ನೀಡ್ತಾರೆ. ಆದರೆ ಉಡುಪಿ ರಾಜ್ಯ ಮಾತ್ರ ಯಾರಿಗೂ ಕೂಡ ಸಹಕಾರವನ್ನ ನೀಡಿರಲಿಲ್ಲ. ಆದರೆ ಉಡುಪಿಯ ರಾಜ ಯುದ್ಧಕ್ಕೆ ಸಹಾಯ ಮಾಡುವ ಭರವಸೆ ನೀಡಿದ್ದ. ಈ ವೇಳೆ ಯುದ್ಧದಲ್ಲಿ ಸೈನಿಕರಿಗೆ ಆಹಾರವನ್ನ ಸರಬರಾಜು ಮಾಡುವ ಅವಕಾಶವ ಬೇಕೆಂದು ಕೃಷ್ಣನ ಬಳಿ ಕೇಳಿರ್ತಾನೆ. ಅಂದಿನಿಂದ ಉಡುಪಿಯ ರಾಜನು ಮಹಾಭಾರತ ಯುದ್ಧ ಅಂತ್ಯಗೊಳ್ಳುವವರೆಗೂ ಪಾಂಡವರಿಗೆ ಹಾಗೂ ಕೌರವರಿಗೆ ಆಹಾರವನ್ನ ಒದಗಿಸ್ತಾನೆ. ಆದರೆ ರಾಜನಿಗೆ ಮತ್ತೊಂದು ಸಮಸ್ಯೆ ಎದುರಾಗುತ್ತೆ. ಉಡುಪಿಯ ರಾಜನಿಗೆ ಪ್ರತಿದಿನ ತಾನು ಎಷ್ಟು ಜನರಿಗೆ ಆಹಾರವನ್ನ ಒದಗಿಸಬೇಕು ಎನ್ನುವುದರ ಬಗ್ಗೆ ಚಿಂತೆ ಉಂಟಾಗುತ್ತೆ. ಯಾಕಂದ್ರೆ ಯುದ್ಧ ಭೂಮಿಯಲ್ಲಿ ನಿನ್ನೆ ಇದ್ದಷ್ಟೇ ಯೋಧರು ಇವತ್ತು ಕೂಡ ಇರ್ತಾರೆಂದು ಹೇಳಲು ಸಾಧ್ಯವಿಲ್ಲ. ಆಹಾರ ಕಡಿಮೆಯಾದ್ರೆ ಯೋಧರು ಹಸಿವಿನಿಂದ ಸಾಯಬೇಕಾಗುತ್ತೆ. ಆಹಾರ ಹೆಚ್ಚಾದ್ರೆ ವ್ಯರ್ಥವಾಗುತ್ತೆ. ಹೀಗಿರುವಾಗ ಕೃಷ್ಣ ಒಂದು ಸಲಹೆಯನ್ನ ಕೊಡ್ತಾನೆ. ಯುದ್ಧದ ಸಮಯದಲ್ಲಿ ನಾನು ಬೇಯಿಸಿದ ಕಡಲೆಕಾಯಿಯನ್ನ ಸೇವಿಸ್ತೇನೆ. ಪ್ರತಿದಿನ ಕಡಲೆಕಾಯಿ ತಿನ್ನುತ್ತೇನೆ. ಎಷ್ಟು ಕಡಲೆಕಾಯಿ ತಿನ್ನುತ್ತೀನೋ ಅಷ್ಟು ಸೈನಿಕರು ಯುದ್ಧದಲ್ಲಿ ಕೊಲ್ಲಲ್ಪಡ್ತಾರೆ. ಈ ರೀತಿಯಾಗಿ ಶ್ರೀಕೃಷ್ಣ ರಹಸ್ಯವನ್ನ ಉಡುಪಿ ರಾಜನಿಗೆ ತಿಳಿಸ್ತಾನೆ. ಉಡುಪಿಯ ರಾಜನನ್ನ ಹೊರತುಪಡಿಸಿ ಯಾವುದೇ ರಾಜರಿಗೂ ಕೂಡ ಈ ರಹಸ್ಯದ ಬಗ್ಗೆ ತಿಳಿದಿರಲಿಲ್ಲ. ಅಂದಿನಿಂದ ಇದನ್ನ ಪಾಲಿಸಿಕೊಂಡು ಬಂದ ರಾಜ ಯುದ್ಧದ ದಿನ ಸರಿಯಾದ ಪ್ರಮಾಣದಲ್ಲಿ ಆಹಾರ ತಯಾರಿಸಲು ಸಹಕಾರವಾಗಿತ್ತು ಎಂದು ಹೇಳಲಾಗುತ್ತೆ. ಇನ್ನು ಮಹಾಭಾರತ ಯುದ್ಧ ಸಾಕಷ್ಟು ಕುತೂಹಲಕಾರಿ ವಿಷಯವನ್ನ ತನ್ನ ಒಡಲಿನಲ್ಲಿ ಬಚ್ಚಿಟ್ಟುಕೊಂಡಿದೆ. ಇದೇ ರೀತಿಯ ಮತ್ತಷ್ಟು ಟಾಪಿಕ್ಸ್ಗಳಿಗೆ ಸ್ಟೇ ಟ್ಯೂನ್.